ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವರಾಜ ಸಂಗಪ್ಪ ಹರವಾಳ್ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಭಿನಂದನಾ ಸಮಾರಂಭ 3/8/2025 ರವಿವಾರದಂದು ಬೆಳಗ್ಗೆ 10:30 ಗಂಟೆಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವ ಭವನದಲ್ಲಿ ಜರುಗಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇಂಗ್ಲೇಶ್ವರದ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಬಸವನ ಬಾಗೇವಾಡಿ ವಿರಕ್ತ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪಶ್ಚಿಮನಾಳದ ಪೂಜ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು, ಬಸವನ ಬಾಗೇವಾಡಿ ಹಿರೇಮಠದ ಪೂಜ್ಯ ಶ್ರೀ ಶಿವಪ್ರಕಾಶ ಶಿವಾಚಾರ್ಯರು, ಮನಗೂಳಿಯ ಪೂಜ್ಯ ಶ್ರೀ ಅಭಿನವ ಸಂಗನಬಸವ ಶಿವಾಚಾರ್ಯರು, ಮಸೂತಿಯ ಪೂಜ್ಯ ಶ್ರೀ ಪ್ರಭುಕುಮಾರ್ ಶಿವಾಚಾರ್ಯರು, ಕೊಡೇಕಲ್ ಬಸವ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ವೃಷಭೇಂದ್ರ ಮಹಾಸ್ವಾಮಿಗಳು ಹಾಗೂ ನಂದ್ಯಾಳ ಕೊಡೇಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶಾಸಕರಾದ ರಾಜುಗೌಡ ಪಾಟೀಲ್, JDS ರಾಜ್ಯ ಉಪಾಧ್ಯಕ್ಷರಾದ ಅಪ್ಪುಗೌಡ ಪಾಟೀಲ್, ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಣ್ಣ ಪಟ್ಟಣಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರವಾಳ್, ಸಾಹಿತಿಗಳಾದ ಲಹರು ಗೊಳಸಂಗಿ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಶಿಕ್ಷಕರಾದ ಅಶೋಕ್ ಹಂಚಲಿ ಉಪನ್ಯಾಸ ಮಾಡಲಿದ್ದಾರೆ. ದುಃಖ ತುಂಗದ ಮರುತ್ಯಾದ ಮ್ಯಾಲ ತಾ ಮಾಡಿದು ಪಾಪ ತಾ ಕರಿಯಬೇಕ, ಶಿವನ ಮ್ಯಾಲ ಸಿಟ್ಟಾಗಬೇಕ, ಸುಖ ಎಲ್ಲೈತಿ ಎಲ್ಲರಿಗವ್ವ, ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಹೆಂಡತಿ ಮಕ್ಕಳು ಮಾರಿ ಋಣ ತೀರಿಸಿದ, ಹೊಲೆಯಾಗಿ ಹೊರಗಿ ಸುಡುಗಾಡ ಕೈಲ, ಸುಖ ಎಲ್ಲೈತಿ ಎಲ್ಲರಿಗವ್ವ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸಕ್ಕ ಹೋದ, ಸೀತೆಯ ಸಲುವಾಗಿ ಬಲು ಕಷ್ಟಪಟ್ಟ, ಸುಖ ಎಲ್ಲೈತಿ